ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಮ್ಮ ಗೋಕರ್ಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಗೋಕರ್ಣ ಠಾಣೆಯಲ್ಲಿ ನಡೆದಂಥ ಒಂದು ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ವರ್ಕ್ಶಾಪ್ ಅದರ ಬಗ್ಗೆಯೂ ಕೂಡ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚ್ಕೋತೀನಿ. ಗೋಕರ್ಣ PS ವ್ಯಾಪ್ತಿಯಲ್ಲಿ ಸುರಕ್ಷಿತ ಹಾಗೂ ಶಾಂತಿಯುತ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ವರ್ಕ್ಶಾಪ್ ಅನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ಥಳೀಯ ಮಾಧ್ಯಮ ಪ್ರತಿನಿಧಿಗಳು, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವವರು ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗೋಕರ್ಣ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಧರ್ ಸರ್ ಅವರು ಈ ಹಿಂದೆಯೂ ಕೂಡ ಹಲವಾರು ವಿಶಿಷ್ಟ ಕಾರ್ಯಕ್ರಮಗಳನ್ನು ಗೋಕರ್ಣ ಠಾಣಾ ವ್ಯಾಪ್ತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೋದ್ರ ಬಗ್ಗೆ, ಸೀಟ್ ಬೆಲ್ಟ್ ಹಾಕೋದ್ರ ಬಗ್ಗೆ ಮುಂತಾದ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಬಗ್ಗೆ ಅವೇರ್ನೆಸ್ ಮೂಡಿಸುವ ಕಾರ್ಯಕ್ರಮ, ಅಂತಾರಾಷ್ಟ್ರೀಯ ಮಾದಕ ವಸ್ತು ಮಾರಾಟ ಮತ್ತು ವ್ಯಸನ ಮುಕ್ತ ದಿನ, ಈ ದಿನಾಚರಣೆ ಸಂದರ್ಭದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಮಾದಕ ವಸ್ತು ಮತ್ತು ಅದರ ದುಷ್ಪರಿಣಾಮಗಳ ಬಗ್ಗೆ ಅವೇರ್ನೆಸ್ ಮೂಡಿಸುವ ಚಿತ್ರಕಲಾ ಸ್ಪರ್ಧೆಯನ್ನು ಕೂಡ ಗೋಕರ್ಣದ ಭದ್ರಕಾಳಿ ಹೈಸ್ಕೂಲ್ನಲ್ಲಿ ಈ ಹಿಂದೆ ಯಶಸ್ವಿಯಾಗಿ ನಡೆಸಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದವರು ಹೊಸದಾಗಿ ಸೋಷಿಯಲ್ ಮೀಡಿಯಾಕ್ಕೆ ಬಂದಿರ್ತಾರೆ. ಅವರು ತಮ್ಮ ಮನಸ್ಸಿಗೆ ತೋಚಿದಂತೆ ಪೋಸ್ಟ್ ಮಾಡ್ತಾ ಇರ್ತಾರೆ. ಯಾವ ರೀತಿ ಪೋಸ್ಟ್ಗಳನ್ನು ಮಾಡಿದರೆ ಆಫೆನ್ಸ್ ಆಗುತ್ತೆ ಮತ್ತು ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಯಾವ ರೀತಿ ನಾವು ಪೋಸ್ಟ್ಗಳನ್ನು ಮಾಡಬೇಕು ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಹೊಸದಾಗಿ ಬಂದವರು ಅವರಿಗೆ ಪತ್ರಿಕೋದ್ಯಮದ ಶಿಕ್ಷಣ ಕೂಡ ಇರೋದಿಲ್ಲ. ಹಾಗಾಗಿ ಅಂಥವರಿಗೆ ಸಲಹೆ ಸೂಚನೆಗಳನ್ನು ನೀಡುವುದರ ಜೊತೆಗೆ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಲು ಸೋಷಿಯಲ್ ಮೀಡಿಯಾದವರ ಸಹಕಾರವನ್ನು ಕೂಡ ಕೋರಿದರು. ಸೊ ಅದಕ್ಕಾಗಿ ನಿಮ್ ಸಹಕಾರ ಬೇಕು ಅಂತ ಹೇಳಿ ಆ ಜಾಗೃತಿ ಅಭಿಯಾನ ನಿಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯ ಇದೆ. ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಜನರಿಗೆ ಸಹಾಯ ಆಗುವಂಥ ಪೋಸ್ಟ್ಗಳನ್ನು ಮಾಡಬೇಕು. ಈಗ ಗೋಕರ್ಣದಲ್ಲಿ 1-2% ಜನ ಗಾಂಜಾ ಸೇವನೆ ಮಾಡೋದು, ಮಾರಾಟ ಮಾಡೋದ್ರಲ್ಲಿ ತೊಡಗಿದರೆ ಯಾವಾಗಲೂ ಆದರೂ ಕೇಸ್ ಆಗಿಬಿಟ್ರೆ ಗೋಕರ್ಣದಲ್ಲಿ ಗಾಂಜಾ ಹಾವಳಿ ಅಂತ ದೊಡ್ಡದಾಗಿ ಪೋಸ್ಟ್ ಮಾಡಿಬಿಡೋದು, ಗೋಕರ್ಣದ ಆಧ್ಯಾತ್ಮಿಕ ಕ್ಷೇತ್ರವಾದ ಗೋಕರ್ಣದ ಹೆಸರನ್ನು ಕೆಡಿಸೋದು, ಈ ಥರ ಎಲ್ಲ ಮಾಡಬಾರ್ದು. ಕೋಮು ಸೌಹಾರ್ದತೆಯನ್ನು ಬೆಳೆಸುವಂಥ ಕೆಲಸ ಮಾಡೋದು ಹಾಗೂ ಮಾದಕ ವಸ್ತು ಸೇವನೆ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು, ಈ ರೀತಿಯ ಪೋಸ್ಟ್ಗಳನ್ನು ಹಾಕಬೇಕು. ಹಾಗೂ ಟ್ರಾಫಿಕ್ ರೂಲ್ಸ್ಗಳನ್ನಾಗಲಿ ಪೊಲೀಸ್ ರೂಲ್ಸ್ಗಳನ್ನಾಗಲಿ ಎಲ್ಲರೂ ಪಾಲಿಸುವ ರೀತಿಯಲ್ಲಿ ಜಾಗೃತಿ ಮೂಡಿಸುವ ಪೋಸ್ಟ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡುವುದು. ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡುವಂಥ ಮನೋಭಾವನೆಯನ್ನು ಬೆಳೆಸೋದು, ಕಾಲೇಜು ವಿದ್ಯಾರ್ಥಿಗಳಿಗೆ ರೇಗಿಸೋದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಟ್ಟ ಪೋಸ್ಟ್ಗಳನ್ನು ಮಾಡದೇ ಇರೋದು. ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪಾಗಿ ಪೋಸ್ಟ್ಗಳನ್ನು ಹಾಕೋದು, ಸುಳ್ಳಾಗಿ ಪೋಸ್ಟ್ಗಳನ್ನು ಒಬ್ಬರ ವಿರುದ್ಧ ಮಾಡೋದು, ಈ ರೀತಿ ಇದಕ್ಕೂ ಕೂಡ ಸೋಷಿಯಲ್ ಮೀಡಿಯಾ ಕಾನೂನು ಅಂತ ಸಪ್ರೇಟ್ ಆಗಿದೆ ಅನ್ನೋದ್ರ ಬಗ್ಗೆ ವಿವರಣೆ ನೀಡಿದರು. ಸೊಸೈಟಿಯಲ್ಲಿ ಗಲಾಟೆಯನ್ನು ಎಬ್ಬಿಸುವಂಥ ಪೋಸ್ಟ್ಗಳು, ಪ್ರಚೋದನಾಕಾರಿ ಪೋಸ್ಟ್ಗಳು, ಹೀಗೆ ತಪ್ಪಾಗಿ ಪೋಸ್ಟ್ ಮಾಡೋದ್ರಿಂದ ಉಂಟಾಗುವಂಥ ಅನಾಹುತಗಳು, ಅಶಾಂತಿ ಕಲಹಗಳು ಉಂಟಾದ ಸಂದರ್ಭದಲ್ಲಿ ಜನರಿಗೆ ತಿಳಿ ಹೇಳುವ ಜವಾಬ್ದಾರಿ ಸೋಷಿಯಲ್ ಮೀಡಿಯಾದ್ದಾಗಿರಬೇಕು. ಅಶಾಂತಿಗೆ ಇನ್ನೂ ಕಿಚ್ಚು ಎಬ್ಬಿಸುವ ಪೋಸ್ಟ್ಗಳನ್ನು ಮಾಡಬಾರ್ದು ತಿಳಿ ಹೇಳಿ ಶಾಂತಿಯನ್ನು ನೆಲೆಸುವಂತೆ ಮಾಡುವಂಥ ಕೆಲಸ ಸೋಷಿಯಲ್ ಮೀಡಿಯಾದ್ದಾಗಿರಬೇಕು ಅಂತ ತಿಳಿ ಹೇಳಿದರು. ಸೈಬರ್ ಟೆರರಿಸಮ್ ಬಗ್ಗೆ ಮಾಹಿತಿ ನೀಡಿದರು. ಹೆಣ್ಣು ಮಕ್ಕಳ ಖಾಸಗಿ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದು ಕೂಡ ಅಪರಾಧ. ಅನುಮತಿ ಇದ್ದ ಖಾಸಗಿ ವಿಡಿಯೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಅಪರಾಧ. ಹಾಗೆ ದೌರ್ಜನ್ಯಕ್ಕೆ ಒಳಗಾದ ಹೆಣ್ಣು ಮಕ್ಕಳ ಫೋಟೋಗಳನ್ನು, ವಿಡಿಯೋಗಳನ್ನು ಡೈರೆಕ್ಟಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ಕೂಡ ಕಾನೂನಿನ ಪ್ರಕಾರ ಅಪರಾಧ ಅಂತ ತಿಳಿ ಹೇಳಿದರು. ಸಂವಿಧಾನದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ದರೂ ಕೂಡ ಸಮಾಜದ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ತಂದರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ಜರುಗಿಸುವಂಥ ಅವಕಾಶ ಕೂಡ ಸಂವಿಧಾನ ನೀಡಿದೆ ಎನ್ನುವುದನ್ನು ಕೂಡ ವಿವರಿಸಿದರು. ಈ ಎಲ್ಲ ಅಪರಾಧಗಳಿಗೆ ಕಾನೂನಿನಲ್ಲಿ ಯಾವ್ಯಾವ ಶಿಕ್ಷೆ ಇದೆ, ಎಷ್ಟೆಷ್ಟು ಯಾವ್ಯಾವ ಸೆಕ್ಷನ್ ಇದೆ ಎನ್ನುವುದನ್ನು ಕೂಡ ವಿವರಿಸಿ ಹೇಳಿದರು. ನಿರ್ಲಕ್ಷ್ಯತನದಿಂದ ಕೃತ್ಯ ಮಾಡಿದರೆ ನಮ್ಮಲ್ಲಿ 125 BNS ಇದೆ. ಅದರ ಪ್ರಕಾರ ಅದು ಅಪರಾಧನೇ ಆಗ್ತದೆ. ಅದಕ್ಕೂ ಸಹ 2,000 ದಂಡ ಅಥವಾ 3 ತಿಂಗಳವರೆಗೂ ಶಿಕ್ಷೆ ಕೊಡ್ಬೋದು. ಇನ್ನು ಗಲಭೆಗೆ ಪ್ರಚೋದನೆ ಕೊಡುವಂತ ಯಾವುದೇ ಒಂದು ಕೃತ್ಯ, ಒಂದು ಗಲಭೆ ಆಗಲಿ, ಜಾತಿ ವಿರುದ್ಧ, ಧರ್ಮದ ವಿರುದ್ಧ, ಒಂದು ಸಂಘಟನೆ ವಿರುದ್ಧ, ಯಾವುದೋ ಒಂದು ಸಂಸ್ಥೆ ವಿರುದ್ಧ ಏನೋ ಪ್ರಚೋದನಕಾರಿಯ ಸಂದೇಶ ಹಾಕಿ ಗಲಭೆ ಸೃಷ್ಟಿ ಮಾಡೋಕ್ಕೆ ಕಾರಣ ಮಾಡಿದಪ್ಪ, ಅದು ಸಹ ಸೆಕ್ಷನ್ 192 ಅಫೆನ್ಸ್ ಆಗ್ತದೆ. ಧರ್ಮದ ವಿರುದ್ಧ ಮಾಡಿದ್ರೆ ಅದು ಸಹ 196 ಅಲ್ಲಿ ಅಫೆನ್ಸ್ ಆಗ್ತದೆ. 3 ರಿಂದ 7 ವರ್ಷದವರೆಗೂ ಶಿಕ್ಷೆ ಇದೆ. ಇನ್ನು ಯಾವುದೋ ಧರ್ಮದ ವಿರುದ್ಧ ಅವರಿಗೆ ಅವಮಾನ ಆಗೋ ರೀತಿ, ಮತ ನಂಬಿಕೆ ಅವರದ
ಭಾವನೆಗೆ ಧಕ್ಕೆ ಆಗೋ ರೀತಿ ಮಾಡಿದ್ರು ಸಹ ಅಫೆನ್ಸ್ ಇದೆ. ಯಾರಿಗೆ ಅವಮಾನಕಾರಿಯಾಗಿ ಸುದ್ದಿ ಮಾಡಿದ್ರು ಸಹ, ಅವಮಾನ ಆಗೋ ರೀತಿಯಲ್ಲಿ ಮಾಡಿದ್ರು, ಯಾರಿಗೆ ಬೆದರಿಕೆ ಹಾಕೋ ರೀತಿಯಲ್ಲಿ ಮಾಡಿದ್ರು, ಇವೆಲ್ಲ ಏನ್ ಮಾಡಿದ್ರು ಅಫೆನ್ಸ್ ಇದೆ. ಒಟ್ಟಿನಲ್ಲಿ ಗೋಕರ್ಣ PS ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥ ಈ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನಡೀತು. ತುಂಬ ವಿಷಯಗಳು ನಮಗೆ ತಿಳಿದ್ವು. ನಾವು ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡಬೇಕು, ಯಾವ್ಯಾವ ರೀತಿ ಪೋಸ್ಟ್ ಹಾಕಬಾರ್ದು, ಮತ್ತೊಬ್ಬರ ಮಾನಹಾನಿಯ ಪೋಸ್ಟ್ಗಳನ್ನು ಮಾಡೋದ್ರಿಂದ, ಮತ್ತೊಬ್ಬರ ವಿಡಿಯೋಗಳನ್ನು ಅವರ ಅನುಮತಿ ಇಲ್ಲದೆ ಪೋಸ್ಟ್ ಮಾಡೋದ್ರಿಂದ ಯಾವ್ಯಾವ ನಮಗೆ ಶಿಕ್ಷೆಗಳಿವೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡಿದರು. ಹಾಗೆ ಸಮಾಜದಲ್ಲಿ ಕೋಮು ಸೌಹಾರ್ದತೆ, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರುವವರ ಸಹಕಾರವನ್ನು ಕೂಡ ಕೋರಿದರು. ಒಟ್ಟಿನಲ್ಲಿ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಧರ್ ಸರ್ ಅವರು, ನಾವು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ಬೋದು, ಮತ್ತು ಸುಳ್ಳಾಗಿ ತಪ್ಪಾಗಿ ಪೋಸ್ಟ್ ಮಾಡೋದ್ರಿಂದ ಏನೆಲ್ಲ ಅನಾಹುತಗಳಾಗ್ತವೆ, ಈ ಸುಳ್ಳಾಗಿ ಪೋಸ್ಟ್ ಮಾಡೋದ್ರಿಂದ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಅಫೆನ್ಸ್ ಆಗ್ತದೆ, ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಎನ್ನುವುದನ್ನು ಕೂಡ ತಿಳಿ ಹೇಳಿದರು. ಅವರು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು. ನನಗೆ ನೆನಪಿರುವಂಥ ಕೆಲವೊಂದು ವಿಷಯಗಳನ್ನು ಮಾತ್ರ ನಾನು ಇಲ್ಲಿ ಹಂಚಿಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ನಿಮಗೂ ಕೂಡ ಸೋಷಿಯಲ್ ಮೀಡಿಯಾದ ಪೋಸ್ಟ್ಗಳಿಂದ ಅನ್ಯಾಯವಾಗಿದ್ದರೆ, ತೊಂದರೆಯಾಗಿದ್ದರೆ, ನೀವು ಕೂಡ ಸೈಬರ್ ಕ್ರೈಮ್ ವಿಭಾಗಕ್ಕೆ ನಿಮ್ಮ ಕಂಪ್ಲೇಂಟನ್ನು ನೀಡಿ ನ್ಯಾಯವನ್ನು ದೊರಕಿಸಿಕೊಳ್ಬೋದು. ಕೊನೆಯಲ್ಲಿ ಪ್ರತಿಜ್ಞಾವಿಧಿಯನ್ನು ಬೋಧಿಸಿ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸಲಾಯಿತು. ಸಾಮಾಜಿಕ ಜಾಲತಾಣಗಳನ್ನು ಜವಾಬ್ದಾರಿಯಿಂದ ಬಳಸುತ್ತೇನೆ. ಸುಳ್ಳು ಸುದ್ದಿ, ದ್ವೇಷ ಭಾಷಣ, ಕೋಮು ಸೌಹಾರ್ದತೆಗೆ ಧಕ್ಕೆ ಉಂಟು ಮಾಡುವ ವಿಷಯಗಳನ್ನು ಪೋಸ್ಟ್ ಅಥವಾ ಹಂಚಿಕೆ ಮಾಡುವುದಿಲ್ಲ. ಕಾನೂನು ಸುವ್ಯವಸ್ಥೆ ಮತ್ತು ಸಾಮಾಜಿಕ ಸಾಮರಸ್ಯ ಕಾಪಾಡುವಲ್ಲಿ ಸಕ್ರಿಯವಾಗಿ ಸಹಕರಿಸುತ್ತೇನೆ. ನಾನು ಜವಾಬ್ದಾರಿಯುತ ಡಿಜಿಟಲ್ ನಾಗರಿಕನಾಗಿ ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸುತ್ತೇನೆ. ಶಾಂತಿಯುತ ಸುರಕ್ಷಿತ ಸೌಹಾರ್ದಯುತ ಸಮಾಜ ಕಟ್ಟುವಲ್ಲಿ ಒಬ್ಬ ಜವಾಬ್ದಾರಿಯುತ ಪ್ರಜ್ಞಾವಂತ ನಾಗರಿಕನಾಗಿ ಗರಿಷ್ಠ ಮಟ್ಟದಲ್ಲಿ ಸಹಕರಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂದ್ಕೋತೀನಿ. ಮುಂದಿನ ಇನ್ನೊಂದು ಸುಂದರವಾದ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್.